ಶಾಸ್ತ್ರಿಗಳೇ, ಪ್ರಥಮ ಪೂಜೆ ಸಲ್ಲಿಸಿದ್ದಾಯ್ತು ಗಣೇಶನಿಗೆ, ಅದಾದ ನಂತರ ಸಂಕಲ್ಪ ಆಯಿತು, ಆವಾಹನೆ ಆಯಿತು. ಹಾಗಾದರೆ ಈಗ ಮುಂದೆ ಸ್ವರ್ಣಗೌರಿಯನ್ನು ಕರೆದಾಯಿತು. ಕರೆದ ಮೇಲೆ ಈಗ ಸ್ನಾನಕ್ಕೆ ಕಳಿಸ್ಬೇಕು, ಸ್ನಾನ ಶುಚಿರ್ಭೂತರಾಗಬೇಕು. ನಾವು ಹೇಗೋ ಹಾಗೆ ಭಗವಂತ ಹೇಗೆ ಅಂದರೆ ನಾವು ಹೇಗೆ ಅದನ್ನು ಆರೋಪ ಮಾಡಿದ್ರೆ ದೇವರಿಗೆ ಅದು ಹೆಚ್ಚು ಹತ್ತಿರ ಆಗುತ್ತೆ ಅಂತ, ನಮ್ಮದೇ ಬಂಧು, ನಮ್ಮ ತಾಯಿ, ಈ ಥರ ಭಾವನೆ ಬರುತ್ತೆ. ಆ ಕಾರಣಕ್ಕಾಗಿ ನಾವು ಏನು ಮಾಡ್ತೀವೋ ಅದನ್ನೇ ಮಾಡೋದು ದೇವರಿಗೆ ಅಂತ. ಹೀಗಾಗಿ ಅಭಿಷೇಕವನ್ನು ಈಗ ಮಾಡೋಣ. ನಾವೀಗ ಪಂಚಾಮೃತ ಸ್ನಾನ ಆಗಿದೆ. ತಾಯಿಗೆ ವಸ್ತ್ರ ಸಮರ್ಪಣೆ ಮಾಡಬೇಕು. ವಸ್ತ್ರದ್ವಯಂ ಅಂತ ಹೇಳಿದಲ್ಲಿ 2 ವಸ್ತ್ರಗಳನ್ನು ಸಮರ್ಪಣೆ ಮಾಡಬೇಕು. ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಿಂಧೂರಚೂರ್ಣಂ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ. ಈಗ ತಾಯಿಗೆ ಅಂಗಪೂಜೆ ಅನ್ನೋದು ಇದೆ. ಆ ಸರ್ವಾಂಗಗಳನ್ನು ಆರಾಧನೆ ಮಾಡ್ತಾರೆ. ಗೌರಿಯೇ ನಮಃ. ದ್ವಿತೀಯ ಗ್ರಂಥಿಂ ಪೂಜಯಾಮಿ. ಅಷ್ಟೋತ್ತರ ಸೇವೆ ಆದಮೇಲೆ ತಾಯಿಗೆ ವಿವಿಧ ಭಕ್ಷ್ಯಗಳು ಮನೆಯಲ್ಲಿ ಏನು ಅಡುಗೆ ಮಾಡಿದೀವೋ ಅದನ್ನು ಬಡಿಸಬೇಕು. ಆಕೆಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು. ಶಾಸ್ತ್ರಿಗಳ ಇವಾಗ ಎಲ್ಲ ಹಬ್ಬಗಳಿಗೂ ಅದರದ್ದೇ ಆಗಿರುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ, ಒಂದು ಕಥೆಗಳಿರುತ್ತೆ. ಸೊ ಹಾಗೆ ಈಗ ಸ್ವರ್ಣಗೌರಿ ವ್ರತದ ಬಗ್ಗೆ ಪುರಾಣದಲ್ಲಿ ಏನು ಕಥೆ ಇದೆ ಅಂತ? ಪುರಾಣದಲ್ಲಿ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದರೆ ಹೇಗೆ ಇದು ಬಂತು, ಈ ವ್ರತ ಆಚರಣೆ ಬಂದಿದ್ದು ಹೇಗೆ ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ. ಅಲ್ಲಿ ಕೈಲಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಸಂಶಯ ಬರುತ್ತೆ. ಸಂಶಯ ಜೊತೆಗೆ ಒಂದು ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಒಂದು ಪ್ರೀತಿ ಅಂಥದ್ದು ಒಂದು ಪ್ರಶ್ನೆ ಹುಟ್ಟುತ್ತೆ. ತಂದೆ ಬಳಿ ಕೇಳ್ತಾನೆ, ನನಗೆ ಜನ ಇಡೀ ಸಮಸ್ತ ಲೋಕವೂ ಕೂಡ ಆನಂದದಿಂದ, ಸಕಲ ಐಶ್ವರ್ಯದಿಂದ, ಸಮೃದ್ಧತೆಯಿಂದ, ಸೌಭಾಗ್ಯದಿಂದ ಇರಬೇಕು ಅಂತಂದರೆ ಜನ ಏನು ಮಾಡಬಹುದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಪರಮೇಶ್ವರ ಉತ್ತರವನ್ನು ಕೊಡ್ತಾನೆ. ಇದು ನಿನ್ನ ಯಾರೋ ಒಬ್ಬರ ಒಳಿತಿಗಾಗಿಲ್ಲ, ಸಮಸ್ತ ಲೋಕದ ಒಳಿತಿಗಾಗಿ ಕೇಳ್ತಕ್ಕಂಥ ಪ್ರಶ್ನೆಯಾಗಿದೆ. ಬಹಳ ಒಳ್ಳೆಯದು. ಇದಕ್ಕೆ ಒಂದು ಒಳ್ಳೆಯ ಒಂದು ವ್ರತ ಇದೆ, ಅದನ್ನು ಸ್ವರ್ಣಗೌರಿ ವ್ರತ ಅಂತ ಕರೀತಾರೆ. ಇದು ಭೂಲೋಕದಲ್ಲಿ
ಒಬ್ಬ ಮಹಾರಾಜ ಆಚರಿಸಿ ಎಂಥ ಒಂದು ಸೌಭಾಗ್ಯವನ್ನು ಪಡೆದ ಅನ್ನಲಿಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಪರಶಿವ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಳ್ತಕ್ಕಂಥ ಕಥೆ ಇದು. ಚಂದ್ರಪ್ರಭಾ ಅಂತಕ್ಕಂಥ ಒಬ್ಬ ರಾಜ ಸರಸ್ವತಿ ನದಿ ತೀರದಲ್ಲಿ, ಈಗ ನಾವು ಯಾವುದನ್ನು ಉತ್ತರ ಪ್ರದೇಶದಿಂದ ಪಶ್ಚಿಮದ ಗುಜರಾತಿನವರೆಗೆ ಹಾದು ಹೋಗಿರ್ತಕ್ಕಂಥದ್ದು ಈಗ ಕಾಣಿಸಲ್ಲ ಅದು. ಆ ಪ್ರಾಂತ್ಯದಲ್ಲಿ ಒಬ್ಬ ಅರಸ ಚಂದ್ರಪ್ರಭಾ ಅಂತಕ್ಕಂಥವನು. ಆತನಿಗೆ ಇಬ್ಬರು ಹೆಂಡತಿಯರು, ಚೆನ್ನಾಗಿದ್ದರು, ಸುಭಿಕ್ಷವಾಗಿ ದೇಶವೂ ಇತ್ತು, ಅವರು ಚೆನ್ನಾಗಿದ್ದರು. ಒಂದು ದಿವಸ ರಾಜ ಬೇಟೆಗಾಗಿ ಹೋಗ್ತಾನೆ, ಮೃಗಯ ಬೇಟೆ. ಆಗೆಲ್ಲ ರಾಜರಿಗೆ ಬೇಟೆ ಅಂತಕ್ಕಂಥದ್ದು ಅದು ಜನರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆಗಿತ್ತು, ಅದು ಒಂದು ಹವ್ಯಾಸವೂ ಆಗಿತ್ತು. ಹಾಗೆ ಬೇಟೆಗೆ ಹೋದ, ನೀವು ಕಾಂತಾರದಲ್ಲಿ ಅದರ ಅಭ್ಯಾಸ ನಿಮಗೆ ಪರಿಚಯ ಆಗಿದೆ. ಹಾಗೆ ರಾಜ ಹೋದ ಬೇಟೆಗೆ ಅಂತ ಹೋದಾಗ ಅಲ್ಲಿ ಒಂದು ನದಿ ತೀರ, ಆ ನದಿ ತೀರದಲ್ಲಿ ಸುಮಂಗಲಿಯರೆಲ್ಲ ಸೇರಿ ಒಂದು ವ್ರತವನ್ನು ಮಾಡ್ತಾ ಇರ್ತಾರೆ. ರಾಜನಿಗೆ ಏನಿದು, ಇಷ್ಟು ದೂರಕ್ಕೆ ಬಂದು ಮಾಡ್ತಾ ಇರ್ತಕ್ಕಂಥ ಆಚರಣೆ ಏನಿದು ಅಂತ ಕುತೂಹಲ ಆಗುತ್ತೆ. ರಾಜ ಬಂದು ಕೇಳ್ತಾನೆ ಅವ್ರನ್ನ, ಏನು ಆಚರಿಸ್ತಾ ಇದ್ದೀರಾ ಇದು ಅಂತ. ಅಲ್ಲಿ ಹೀಗೆ ಕಳಗಟ್ಟಿ ಕೂತಂತಹ ಗೌರಿಯನ್ನೆಲ್ಲ ಕಂಡು ಅವನಿಗೂ ಕುತೂಹಲ ಆಗುತ್ತೆ, ಏನಿದು ಅಂತ. ಆಗ ಅವರು ಹೇಳ್ತಾರೆ, ಇದು ಸ್ವರ್ಣಗೌರಿ ಅಂತ, ಇದು ಸಕಲ ಸೌಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು, ಯಾರು ಇದನ್ನು ಆಚರಿಸಬಹುದು, ಅದನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಪ್ರಧಾನವಾದದ್ದು ನಾನು ಆಗಲೇ ಹೇಳಿದ್ನಲ್ಲ, ದೂರಗ್ರಂಥಿ ಅಂತಕ್ಕಂಥದ್ದು. ಇದನ್ನು 16 ಗಂಟುಗಳನ್ನು ಆಕೆಗೆ ಸಮರ್ಪಣೆ ಮಾಡಿ ಅದನ್ನು ಯಾರು ಕಟ್ಕೊಳ್ತಾರೋ ಅವರಿಗೆ ಗೆಲುವು ಶತಸಿದ್ಧ, ಸೋಲು ಅನ್ನೋದೇ ಇಲ್ಲ ಅಂತ ಅವರು ಹೇಳ್ತಾರೆ. ರಾಜನಿಗೆ ಆಶ್ಚರ್ಯವಾಗುತ್ತೆ, ಹೌದಾ, ಹಾಗಿದ್ರೆ ನಾನು ಗೆಲ್ಲಬೇಕಲ್ಲ, ಎಲ್ಲ ಕಡೆ ಗೆದ್ದು ನಾನು ಸಾಮ್ರಾಜ್ಯ ವಿಸ್ತರಿಸಬೇಕಲ್ಲ, ಹಾಗಾಗಿ ಕಟ್ಕೊಳ್ತೀನಿ ಅಂಥೇಳಿ ಅವನು ಭಕ್ತಿಯಿಂದ ಕಣ್ಣಿಗೆ ಹೊತ್ಕೊಂಡು ಅದನ್ನು ಮನೆಗೆ ತರ್ತಾನೆ. ಮನೆಗೆ ತಂದು ಇಬ್ಬರು ಮಡದಿಯರಿಗೆ ಕೊಡ್ತಾನೆ. ದೊಡ್ಡ ಹೆಂಡತಿ ಅದರ ಬಗ್ಗೆ ಅಷ್ಟು ಗೌರವ ಬರೋದಿಲ್ಲ, ತೆಗೆದುಬಿಟ್ಟು ಒಂದು ಹಿತ್ತಲ ಗಿಡದಲ್ಲಿ ಎಸ್ದು ಬಿಡ್ತಾಳೆ. ಎರಡನೇ ಹೆಂಡತಿ ತುಂಬ ಭಕ್ತಿಯಿಂದ ಅದನ್ನು ಕಟ್ಟಿಕೊಳ್ತಾಳೆ. ಗಂಡ ಹೇಳಿದ್ದು ಅದು ಒಳ್ಳೆಯದಕ್ಕಾಗಿ ಹೇಳಿದ್ದಾನೆ ಅಂತ ಹೇಳಿ ಕಟ್ಟಿಕೊಂಡು ಆಕೆ ಪತಿ ಸೇವೆ ಇತ್ಯಾದಿಗಳಲ್ಲಿ ಚೆನ್ನಾಗಿರ್ತಾಳೆ. ಸ್ವಲ್ಪ ದಿನಗಳಾದ ನಂತರದಲ್ಲಿ ಈ ದೊಡ್ಡ ಹೆಂಡತಿ ಏನು ಆ ಹಿತ್ತಲ ಮರದ ಮೇಲೆ ಎಸ್ತಿದ್ಲು, ಅವಳು ಬಂದು ನೋಡ್ತಾಳೆ ಎಲ್ಲಿದೆ ಅಂತ. ನೋಡಿದ್ರೆ ಆ ಒಣಗಿದ ಮರದ ಮೇಲೆ ಎಸ್ದಿದ್ಲು, ಆ ಒಣಗಿದ ಮರ ಚಿಗುರು ಬಿಟ್ಟಿದೆ. ಈಗ ಅವಳಿಗೆ ಆಶ್ಚರ್ಯ ಆಗೋಯ್ತು, ಏನು ಒಂದು ದಾರ ನಾನು ಎಸ್ತಿದ್ದೀವಿ ಚಿಗುರು ಬಿಡ್ತಲ್ಲ ಅಂತ ಅವಳಿಗೊಂದು ಬದಲಾವಣೆ ಆಯಿತು. ಆದರೆ ಅವಳ ದುಷ್ಕ್ರಿಯೆಗಳು, ಅವಳ ಆ ಕೆಟ್ಟ ಆಲೋಚನೆ ಇದೆಲ್ಲ ಅಷ್ಟರಲ್ಲಿ ರಾಜನಿಗೆ ಗೊತ್ತಾಗಿತ್ತು. ಹಾಗಾಗಿ ರಾಜ ಅವಳನ್ನು ದೇಶದಿಂದ ಹೊರಗಟ್ಟುಬಿಟ್ಟ. ಅವಳು ಪಾಪ ಕಾಡಿನಲ್ಲಿ, ಅವಳಿಗೆ ಗೊತ್ತಾಯಿತು ಇದು ಎಲ್ಲವೂ ನಾನು ಮಾಡಿರ್ತಕ್ಕಂಥ ತಪ್ಪಿನಿಂದ ಅಂತ ಅರ್ಥ ಆಯಿತು. ಕಾಡಿನಲ್ಲೆಲ್ಲ ಅಲದ್ಲು, ಅಲ್ಲೆಲ್ಲ ಋಷಿಮುನಿಗಳೆಲ್ಲ ಸಿಕ್ಕರು. ಋಷಿಮುನಿಗಳ ಹತ್ರ ಕೇಳ್ಕೊಂಡ್ಲು, ನಂದು ತಪ್ಪಾಗಿದೆ, ನನಗೇನು ಮಾಡೋದು ಅಂತ. ತಪ್ಪಿನ ಪರಿಹಾರಕ್ಕೆ ಎಲ್ಲಿ ತಪ್ಪು ಮಾಡಿದ್ವೋ ಅಲ್ಲೇ ಸರಿಪಡಿಸ್ಕೊಳ್ಬೇಕು. ಹೀಗಾಗಿ ನೀನು ಸ್ವರ್ಣಗೌರಿಯ ಆಚರಣೆಯಲ್ಲಿ ತಪ್ಪು ಮಾಡಿದೀಯಾ, ಅವಳನ್ನು ನೀನು ಧಿಕ್ಕಾರ ಮಾಡಿದೀಯಾ, ಹೀಗಾಗಿ ಸ್ವರ್ಣಗೌರಿಯನ್ನು ನೀನು ಪ್ರಾರ್ಥನೆ ಮಾಡು ಅಂತ ಹೇಳಿ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಆಗ ಅವಳು ಸ್ವರ್ಣಗೌರಿಯನ್ನೇ ಧ್ಯಾನ ಮಾಡ್ತಾ ಆಕೆಯನ್ನು ಮನಸ್ಸಿನಲ್ಲಿ ಅರ್ಚನೆ ಮಾಡ್ತಾಳೆ. ಕಾಡಿನಲ್ಲಿ ಯಾವುದೋ ವಸ್ತುಗಳು ಸಿಗೋದಿಲ್ಲ, ಪೂಜೋಪಕರಣಗಳು, ಆದರೆ ಮನಸ್ಸಿನಲ್ಲಿ ಆಕೆ ನೋಡಿ ಎಷ್ಟು ಕಥೆ ಹೇಳ್ತಾ ಇದೆ. ಯಾವ ವಸ್ತುಗಳ ಅವಶ್ಯಕತೆ ಇಲ್ಲದೇ ಇದ್ದರೂ ನಾವು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೂ ಆಕೆಯ ಅನುಗ್ರಹ ಉಂಟಾಗುತ್ತೆ ಅನ್ನೋದು ಆಕೆಗೆ ಸ್ವರ್ಣಗೌರಿ ಪ್ರತ್ಯಕ್ಷಳಾಗಿ ಆಯಿತು. ನಿನ್ನ ಕಷ್ಟಪಟ್ಟಿದೆಯಾ, ಮನಸ್ಸಿಗೆ ಅರ್ಥ ಆಗಿದೆ, ನಿನಗೆ ತಪ್ಪು ಯಾವುದು ಸರಿ ಯಾವುದು ಗೊತ್ತಾಗ್ಬಿಟ್ರೆ ಭಗವಂತ ಭಗವತಿಗೆ ನಮ್ಮ ಮೇಲೆ ದ್ವೇಷವಾ? ಖಂಡಿತ ಇಲ್ಲ. ನಮ್ಮನ್ನು ಸರಿಪಡಿಸ್ಲಿಕ್ಕೆ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತಾಳೆ. ಹಾಗಾಗಿ ನಮಗೆ ಕಷ್ಟಗಳು, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಯಾಕೆ ಅಂದರೆ ಸರಿಪಡಿಸುವ ದಾರಿ ಗೊತ್ತಾಗಲಿ ಅನ್ನೋ ಕಷ್ಟ ಆಕೆಯೇ ಕೊಡ್ತಾಳೆ, ಆಕೆಯೇ ಸರಿಪಡಿಸ್ಬಿಡ್ತಾಳೆ. ಹಾಗೆ ಆಕೆಗೂ ಒಂದು ಅನುಗ್ರಹ ಮಾಡಲು ಆಮೇಲೆ ಮತ್ತೆ ಅವಳು ಬಂದು ರಾಜನನ್ನು ಸೇರಿಕೊಂಡು ರಾಜನ ಜೊತೆಗೆ ಸ್ವರ್ಣಗೌರಿಯನ್ನು ಆಚರಿಸಿ ಮತ್ತೆ ಅದು ಲೋಕದಲ್ಲಿ ಬೆಳೆದು ಬಂತು. ತನ್ನ ಮೂಲಕ ಯಾರು ಈ ವ್ರತವನ್ನು ಮಾಡ್ತಾರೋ ಅವರ ದಾಂಪತ್ಯ ಚೆನ್ನಾಗಿರ್ತದೆ, ಅವರಿಗೆ ಕಳಂಕ ಬರೋದಿಲ್ಲ. ಅವಳಿಗೆ ಹೇಗೆ ಕಳಂಕ ಬಂದು ಹೊರಗೆ ದೇಶಭ್ರಷ್ಟತೆ ಬಂತೋ ಆ ರೀತಿಯ ಒಂದು ಸಂದರ್ಭ ಎದುರಾಗೋದಿಲ್ಲ. ಮೂರನೇದಾಗಿ ಕುಟುಂಬ ಸೌಖ್ಯತೆ ಇರ್ತದೆ. ನಾಲ್ಕನೇದಾಗಿ ಇದು ಸಮಾಜವನ್ನು ಸಮಾನತೆಯಲ್ಲಿ ಕಾಣಲಿಕ್ಕೆ ಒಂದು ಅವಕಾಶವನ್ನು ಏರ್ಪಾಡು ಮಾಡಿಕೊಡುತ್ತೆ. ಎಲ್ಲ ಕಾರಣಗಳಿಂದ ಸ್ವರ್ಣಗೌರಿ ಅಂತಕ್ಕಂಥದ್ದು ಅತ್ಯಂತ ಸೌಭಾಗ್ಯ ವ್ರತ, ಅದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಪರಶಿವ ಸುಬ್ರಹ್ಮಣ್ಯ ಸ್ವಾಮಿಗೆ ಹೇಳಿದಂಥ ಕಥೆಯಲ್ಲಿ ನಾವು ಕಾಣ್ತೀವಿ. ಇದು ಈ ವ್ರತದ ಹಿನ್ನೆಲೆಯ ಕಥೆ.
ಶಾಸ್ತ್ರಿಗಳ ಜೊತೆ ಗೌರಿ ಪೂಜೆ ಹಬ್ಬದ ಆಚರಣೆ ಬಗ್ಗೆ ಒಂದಷ್ಟು ಮಾತು, ಅದರ ಜೊತೆಗೆ ಕಾಂತಾರ ಸಿನಿಮಾ ಬಗ್ಗೆ, ಹಬ್ಬದ ಆಚರಣೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಪ್ರಗತಿ ಶೆಟ್ಟಿಯವರ ಜೊತೆ ಇನ್ನೊಂದಷ್ಟು ಮಾತು. ಈ ಮಾತುಕತೆ ಹೇಗೆ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.